ನಟರಾಜಗೌಡ್ರೆ, ರಿಪೋರ್ಟ್ 2019 ನಮ್ಮ ಸರ್ಕಾರ ಬಂದ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತ ಎದೆ ತಟ್ಕೊಂಡು ಹೇಳಬಲ್ರ? ಖಂಡಿತವಾಗಿ. ಹೌದಾ? ಈಗ 2019ರಿಂದ 23ರವರೆಗೆ ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗಿತ್ತಂದ್ರೆ ಆ ಗುತ್ತಿಗೆ ಸಂಘದ ಪದಾಧಿಕಾರಿಗಳು ನೇರವಾಗಿ ಹೇಳಿದ್ರು 40% ಕಮಿಷನ್ ಇದೆ ಅಂತೇಳಿ ಪ್ರಧಾನಮಂತ್ರಿವರೆಗೂ ದೂರು ಕೊಟ್ಟರು. ಪ್ರಧಾನಮಂತ್ರಿಗೂ ದೂರು ಕೊಟ್ಟರು ಕೂಡ ಬಿಜೆಪಿ ಸರ್ಕಾರ ಅದನ್ನು ಮುಚ್ಚಾಕೊಳ್ಳೋಕೆ ಪ್ರಯತ್ನ ಮಾಡ್ತೇ ಹೊರತು ಅದನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ತಾನೇ ಅದಕ್ಕೊಂದು ಆಯೋಗ ಮಾಡಿ ಆಯೋಗದ ರಿಪೋರ್ಟ್ ತಗೊಂಡು ಅದಕ್ಕೆ SIT ಮಾಡಿರುವಂಥದ್ದು. ಮುಂದೆ ತನಿಖೆ ಆಗುತ್ತೆ. ಈಗ ಮಾರ್ಚಲ್ಲಿ ಅವರು ರಿಪೋರ್ಟ್ ಕೊಟ್ಟು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಂತ? ಯಾರು 40% ಇತ್ತು. ಅದು ಸಾಕ್ಷ್ಯಗಳು ಯಾವ ರೀತಿ ಕೇಳಿ, ಯಾವ ರೀತಿ ಗುತ್ತಿಗೆ ಸಂಘದ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ಪೂರಕವಾದ ಸಾಕ್ಷಿಗಳು ಕೊಟ್ಟಿಲ್ಲ. ಆದಾಗ್ಯೂ ಕೂಡ ಇಬ್ಬರು ಬಿಜೆಪಿಯ ಶಾಸಕರುಗಳ ಮೇಲೆ ಅಧಿಕಾರಿಗಳ ಮೇಲೆ ಆರೋಪ ಸಾಕ್ಷಿಗಳಿಂದ ಕಾಣ್ತಾ ಇದೆ. ಇದಕ್ಕೆ ತನಿಖೆ ಮಾಡಿಸಿ ಅಂದಾಗ ಈಗ ಒಂದು SIT ಕೂಡ ಮಾಡಿ ಆ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಆಗ್ತದೆ. ಆಮೇಲೆ ಅವ್ರಿಗೆ ಯಾರ್ಯಾರು ಭ್ರಷ್ಟಾಚಾರಿಗಳಿದ್ದಾರೆ ಅಲ್ಲಿಗೆ ಈಗ ತನಿಖೆ ಆಗಬೇಕಾದಾಗ ನಾವು ಮಧ್ಯದಲ್ಲೇ ಇವತ್ತೇ ಆಗಬೇಕು ನಾಳೆ ಆಗಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವು ಕೇಸ್ಗಳು 10 ವರ್ಷ 20 ವರ್ಷ ಹೆಂಗೆ ಹೋಗ್ತವೆ. ಆದರೆ ಇದನ್ನು ಒಂದು ತಾರ್ಕಿಕ ಅಂತಿಗೆ ತೊಗೊಂಡೋಗ್ಬೇಕು. ನಮ್ಮ ಸರ್ಕಾರದಲ್ಲಿ ಈ ತನಿಖೆಗಳು ಆಗ್ತಾ ಇದ್ದಾವೆ. ಅದು ಕೊರೋನಾ ಭ್ರಷ್ಟಾಚಾರದಾಗ್ಬೋದು, PSI ಹಗರಣದಾಗ್ಬೋದು, ಬಿಟ್ಕಾಯಿನ್ ಹಗರಣದಾಗ್ಬೋದು, ಎಲ್ಲ ತನಿಖೆಗಳು ಆಗ್ತಾ ಇದೆ. BJP ಕರ್ನಾಟಕವನ್ನು ಎಷ್ಟು ಹದಗೆಡಿಸಿತ್ತಂದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಭ್ರಷ್ಟಾಚಾರದ ಕರಪ್ಷನ್ ಮೋಸ್ಟ್ ಕರಪ್ಟ್ ಸ್ಟೇಟ್ ಅನ್ನೋ ಥರದಲ್ಲಿ ಬಿಂಬಿಸಿತ್ತು. ನಾವು ಅನ್ಕೋತಾ ಇದ್ವಿ 40% ಕಮಿಷನ್ ತಗೊಂಡು 40% ಭ್ರಷ್ಟಾಚಾರ ಅಂತ. ಇವಾಗ ಈ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರಾನ್ಸ್ಪರೆನ್ಸಿ ಇದೇನು ಸರ್ವೆ ತೋರಿಸ್ತಾ ಇದೆ 63% ಭ್ರಷ್ಟಾಚಾರ ಇತ್ತು ರಾಜ್ಯದಲ್ಲಿ ಅನ್ನೋದಾದರೆ ತುಂಬ ಕೆಟ್ಟ ಸ್ಥಿತಿಗೆ ತೊಗೊಂಡೋಗಿತ್ತು ಕರ್ನಾಟಕ. ಎಷ್ಟು ಪರ್ಸೆಂಟ್ ಇರ್ಬೋದು? ಈಗ ನಾವು ಪರ್ಸೆಂಟೇಜ್ ಇವಾಗ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಭ್ರಷ್ಟಾಚಾರ ಕಡಿಮೆ ಆಗಿದೆ. ಈಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕ್ಲಿಕ್ಕೆ ಪರ್ಸೆಂಟೇಜ್ ಹೇಳಿ. ಅವಾಗ 63 ಇತ್ತು ಬಿಜೆಪಿ ಟೈಮ್ನಲ್ಲಿ, ಈಗ ಎಷ್ಟಿರ್ಬೋದು? ನಾನು ಹೇಳ್ತೀನಿ ಶೂನ್ಯ. ನಮ್ಮ ಗಮನಕ್ಕೆ ಬಂದಂಗೆ ಶೂನ್ಯ. ಆದ್ರೂ ಕೂಡ ಇಲ್ಲೆಲ್ಲಿ ಕರಪ್ಷನ್ ಆಗುತ್ತೆ ಅದ್ರ ಜೊತೆ ನಾವು ಕೈ ಜೋಡಿಸಿದಲ್ಲಿ ಅದ್ರ ಮೇಲೆ ಕ್ರಮ ತಗೊಳ್ಳೋ ಕೆಲಸ ನಾವು ಮಾಡ್ತೀವಿ. ಬಿಜೆಪಿ ಸರ್ಕಾರದಲ್ಲಿ ಕರಪ್ಷನ್ ಆದಾಗ ಅದ್ರ ಜೊತೆ ಕೈ ಜೋಡಿಸ್ಬಿಡ್ತಾ ಇದ್ರು. ಹಂಚಿಕೆ ತತ್ವ ಬಿಜೆಪಿ ಸರ್ಕಾರದ್ದು, ಜನಪ್ರತಿನಿಧಿಗಳದ್ದು ಮತ್ತೆ ಅಧಿಕಾರಿಗಳದ್ದು, ಗುತ್ತಿಗೆದಾರರು ಈ ಥರ. ಆದರೆ ನಮ್ಮಲ್ಲಿ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳು ತಗೊಂತಾರೆ, ಕಾನೂನು ಕ್ರಮಗಳು ತಗೊಂತಾರೆ. ಭ್ರಷ್ಟಾಚಾರ ಆಗದಂಗೆ ನಿಗ್ರಹ ಮಾಡಲಿಕ್ಕೆ ಏನು ಕೆಲಸ ಬೇಕೋ ಆ ಕೆಲಸ ಮಾಡ್ತಾರೆ. ಆ ಕೆಲಸ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೀತಾ ಇದೆ. ನೀವು ನೋಡಿ, PSI ಹಗರಣದ ನಾವು ತನಿಖೆಯನ್ನು ಮಾಡಿಸ್ತಾ ಇದ್ದೀವಿ, ಬಿಟ್ಕಾಯಿನ್ ಹಗರಣ ತನಿಖೆ ಮಾಡಿಸ್ತಾ ಇದ್ದೀವಿ. ನಾವು ಆಯೋಗಗಳ ರಚನೆ ಮಾಡಿದಾಗ 40% ಕಮಿಷನ್ದು ಮಾಡಿದ್ವಿ, ಕೊರೋನಾ ಹಗರಣದ ಆಯೋಗಗಳನ್ನು ಮಾಡಿದ್ವಿ. ಅವು ತನಿಖೆಗಳನ್ನ ಮಾಡ್ತಾ ಇದ್ದಾವೆ, ವರದಿಗಳನ್ನ ಕೊಡ್ತಾ ಇದ್ದಾವೆ. ಮಧ್ಯಂತರ ವರದಿ ಕೊಟ್ಟಿದೆ, ಸಂಪೂರ್ಣ ವರದಿಯನ್ನು ಕೊಟ್ಟಿದೆ. ಸೊ ನೋ ಕಾಂಪ್ರಮೈಸ್ ವಿತ್ ಕರಪ್ಷನ್. BJP ಅಂದರೆ ದೇ ಆರ್ ದ ಕರಪ್ಷನ್. BJP ಈಸ್ ದ ಕರಪ್ಷನ್. ಯಾಕಂದ್ರೆ ಅವ್ರು ಕಾಂಪ್ರಮೈಸ್ ಅನ್ನೋದೇ ಬರಲ್ಲ, ಯಾಕಂದ್ರೆ ದೇ ಆರ್ ದ ಕರಪ್ಷನ್. ಸೊ ಆ ರೀತಿಯಾಗಿ 2000 ಯಾವ ಗುತ್ತಿಗೆದಾರರ ಸಂಘ ಅವಾಗ 40% ಕರಪ್ಷನ್ ಅಂತ ಹೇಳ್ತಲ್ಲ, BJP ಸರ್ಕಾರಕ್ಕಿಂತಲೂ ಕರಪ್ಷನ್ ಈ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅಂತ ಪತ್ರ ಬರಲಿಲ್ವಾ? ಈಗ ಆ ಪತ್ರಕ್ಕೆ ಏನು ವ್ಯಾಲ್ಯೂ ಇಲ್ಲ. ಕೇಳಿ, 2000 ಅದೇ ಗುತ್ತಿಗೆದಾರರ ಸಂಘ ಬರ್ತದೆ. ಅದೇ ಗುತ್ತಿಗೆದಾರರ ಸಂಘದ ಯಾವ ಬಿಲ್ಗಳು ಬರಬೇಕಾಗಿತ್ತು ಅವ್ರಿಗೆ, ನಮ್ಮ ಮೇಲೆ ಯಾವ ರೀತಿಯ ಹೊಣೆಗಾರಿಕೆಯನ್ನು ಬಿಟ್ಟೋಗಿದ್ರು. 1,500 ಕೋಟಿ ರೂಪಾಯಿ ಹೊಣೆಗೆ ಬಿಟ್ಟೋಗಿದ್ರು. 1,50,000 ಕೋಟಿ ರೂಪಾಯಿ ಹೊಣೆಗಾರಿಕೆ ಬಿಟ್ಟೋಗಿದ್ರು. 2021, 22, 23 ಕಾಮಗಾರಿ ಆಗಿರತಕ್ಕಂಥದ್ದು ಹಣವನ್ನು ಬಿಡುಗಡೆ ಮಾಡಿದ್ದು ಅವ್ರು ಒತ್ತಾಯ ಮಾಡ್ತಾ ಇದ್ರೆ ಹೊರತು ಈ ಹೊಸದಾಗಿ ಹಣ ಈಗ 23, 24ರಲ್ಲಿ ಆಗಿರೋ ಕಾಮಗಾರಿದು ಇವತ್ತೇ ಬಿಡಿ ಅಂತೇನೆ ಅವರೇನು ಒತ್ತಾಯ ಮಾಡ್ತಾ ಇರಲಿಲ್ಲ. ಹಳೇದೇ ಇನ್ನೂ ಬಹಳ ಬ್ಯಾಲೆನ್ಸ್ ಇತ್ತು. ಈಗ ಯಾವ ಇಲಾಖೆಯಲ್ಲಿ ಬ್ಯಾಲೆನ್ಸ್ ಇರಲಿಲ್ಲ ಹೇಳಿ? ಎಲ್ಲಾ ಇಲಾಖೆ 40%ಗಿಂತ ಜಾಸ್ತಿ ಕಮಿಷನ್ ಇದೆ ಈ ಸರ್ಕಾರದಲ್ಲಿ ಅಂತ ಗುತ್ತಿಗೆದಾರರ ಸಂಘ ಪತ್ರ ಬರೆದಿದ್ದು ಹೌದು ಅಲ್ವೋ? ಇಲ್ಲ, ಅದು ಸತ್ಯಾಂಶ ಅಲ್ಲ. ಅದು ಆ ಸತ್ಯಾಂಶ ಅಲ್ಲ. ಯಾಕಂದ್ರೆ ನೋಡಿ, ಈಗ ಕೆಂಪಣ್ಣವ್ರು ಬರ್ದಿದ್ದು ಸತ್ಯಾಂಶ 40% ಅಂತ ಹೇಳಿ ನಾವು ತನಿಖೆ ಮಾಡಿಸಿ ಅಂತ. ನಾವು ಇದಕ್ಕೆ ಕೇಳಿದ್ವಿ, ನಾವು ಅದನ್ನು ದೂರು ಕೊಡಿ ಅಂತ ಹೇಳಿದ್ವಿ. ಈ ಸರ್ಕಾರದಲ್ಲಿ ಏನಾದ್ರು ನಿಮ್ಗೆ ಆರೋಪ ಮಾಡಂಗಿದ್ರೆ ಯಾಕಂದ್ರೆ ನಾವು ತನಿಖೆ ಮಾಡಿಸ್ತೀವಿ, ನೀವು ಒಂದು ದೂರು ಕೊಟ್ಟರೆ ಸಾಕು, ನಾವು ತನಿಖೆ ಮಾಡಿಸ್ತೀವಿ. ಅವಾಗ ದೂರು ಕೊಡಿ ಅಂತ ಹೇಳಿದ್ರೆ ಕೆಂಪಣ್ಣವ್ರು ದೂರು ಕೊಟ್ಟಿದ್ರು, ಅವಾಗ ತನಿಖೆ ಮಾಡಿಸ್ತಿಲ್ಲ. ಅವಾಗ ಅವರು ಪ್ರಧಾನಮಂತ್ರಿಗೆ ದೂರು ಕೊಟ್ಟಿದ್ರು, ಅವರು ಮುಖ್ಯಮಂತ್ರಿಗೆ ದೂರು ಕೊಟ್ಟಿದ್ರು, ರಾಜ್ಯಪಾಲರು ದೂರು ಕೊಟ್ಟಿದ್ರು, ಪ್ರತಿಯೊಂದು ಕಡೆ ದೂರು ಕೊಟ್ಟರು ಕೂಡ ಈಗಲೂ ನಾವು ಹೇಳ್ತಾ ಇದೀವಿ, ಒಂದು ತನಿಖಾ ನೀವು ದೂರು ಕೊಡಿ, ನಾವು ತನಿಖೆ ಮಾಡಿಸ್ತೀವಿ ಅಂತ. ಯಾವುದೇ ರೀತಿಯ ಹಗರಣ ಅಥವಾ ಭ್ರಷ್ಟಾಚಾರ ಕಮಿಷನ್ ಈ ಸರ್ಕಾರದಲ್ಲಂತೂ ನಡೆದಿಲ್ಲ. ಇದನ್ನ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರೇ ಹೇಳಿದ್ದಾರೆ. ಎಲ್ಲೋ ಯಾರೋ ಅಧಿಕಾರಿ ಕೇಳ್ದ, ಯಾರೋ ತಡ ಮಾಡ್ದ, ಡಿಲೇ ಮಾಡಿದ್ರು ಪೇಮೆಂಟ್ಗೆ ಅನ್ನೋ ಕಾರಣಕ್ಕಾಗಿ ಅವರು ಹತಾಶೆ ಅನ್ನೋದು ನಿರಾಶೆಯಲ್ಲಿ ಹೇಳಿರ್ಬೋದೇ ಹೊರತು ಯಾವುದೇ ಕಾರಣಕ್ಕಾಗಿ ಭ್ರಷ್ಟಾಚಾರ ಇಲ್ಲ, ಇದು ಸ್ಪಷ್ಟ. ಆಮೇಲೆ ಬಿಜೆಪಿ ಕಾಲದ ಭ್ರಷ್ಟಾಚಾರವನ್ನೆಲ್ಲ ನಾವು ಹಗರಣವನ್ನು ಈಚೆಗೆ ತೆಗೆದುಕೊಂಡ್ರೆ 22 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇತ್ತು. ನೀವು ಭೋವಿ ನಿಗಮ ತೆಗೆದುಕೊಳ್ಳಿ, ಕರಕುಶಲ ನಿಗಮ ತೆಗೆದುಕೊಳ್ಳಿ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತೆಗೆದುಕೊಳ್ಳಿ, ಎಲ್ಲಾ ನಿಗಮದಲ್ಲಿ ಭ್ರಷ್ಟಾಚಾರ. ಅಭಿವೃದ್ಧಿ ನಿಗಮದಲ್ಲಿ ಇರ್ಲಿಲ್ವಾ ಭ್ರಷ್ಟಾಚಾರ ಆಗಿತ್ತು, ಅಧಿಕಾರಿಗಳೆಲ್ಲ ಜೈಲ್ಗೆ ಹೋದ್ರು, ಹಣ ವಸೂಲಾತಿ ಕೂಡ ಮಾಡಿದ್ವಿ. ಅಲ್ಲ, ಅವಾಗ ಬಿಜೆಪಿ ಗವರ್ಮೆಂಟ್ ಇದ್ರಿ. ಅಲ್ಲ, ಬಿಜೆಪಿ ಗವರ್ಮೆಂಟ್ ಅಲ್ಲಿ ಭೋವಿ ನಿಗಮದ ಅಧ್ಯಕ್ಷರೇ ಜೈಲ್ಗೆ ಹೋದ್ರಲ್ಲ. ಆಗಿನ ಬಿಜೆಪಿ ಸರ್ಕಾರದ ನಿಗಮದ ಅಧ್ಯಕ್ಷರು ಈ ಬಾರಿ ಜೈಲ್ಗೆ ಹೋದ್ರಲ್ಲ. ತನಿಖೆ ನಡೀತಾ ಇದೆ, ಕ್ರಮ ತಗೊಂತಾ ಇದೀವಿ ಅನ್ನೋದು ಸಾಕ್ಷಿ. ನಮ್ಮ ಸರ್ಕಾರದಲ್ಲಿ ಆಗಿದ್ದಂತಹ ಏಕೈಕ ಹಗರಣದಲ್ಲೂ ಕೂಡ ನಾವು ಯಾವುದೇ ಮುಲಾಜಿಲ್ಲದಲ್ಲೇ ಹಣವನ್ನೆಲ್ಲ ವಸೂಲಾತಿ ಮಾಡಿ ಯಾವ್ಯಾವ ಅಧಿಕಾರಿಗಳು 12 ಜನ ಅಧಿಕಾರಿಗಳಿಗೆ ಎಲ್ಲರನ್ನು ಜೈಲ್ಗೆ ಹಾಕಿ ಕ್ರಮ ತೆಗೆದುಕೊಂಡಿದ್ದೀವಿ, ತನಿಖೆ ಮಾಡಿಸಿದ್ದೀವಿ. ಸೊ ಅದು ಬದ್ಧತೆ.
ಬಿಜೆಪಿ ಹಗರಣದಲ್ಲಿ ಬೋವಿ ನಿಗಮದಲ್ಲಿ ಏನು ಹಗರಣ ಆಗಿದ್ರು ಕೂಡ ಮುಚ್ಚಾಕೊಳ್ಳೋಕೆ ಪ್ರಯತ್ನವನ್ನು ಮಾಡಿದ್ರು, ಆ ಅಧ್ಯಕ್ಷರನ್ನು ಕಾಪಾಡೋಕೆ ಪ್ರಯತ್ನ ಮಾಡಿದ್ರು. ನೀವು ಆ ಮಾಡಾಳ ವಿರೂಪಾಕ್ಷಪ್ಪ ಆಗ್ಬೋದು, ಅವ್ರ ಮಗನಾಗ್ಬೋದು, ನೀವು ಹೆಂಗೆ ಎಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು ಅನ್ನೋದನ್ನ ಇಡೀ ದೇಶಕ್ಕೆ ಸಾರಿ ಹೇಳಿದ್ರು. ನಾವು 40% ಅಲಿಗೇಷನ್ ಮಾಡ್ತಾ ಇದ್ರಲ್ಲ, ಜನ ಅಲಿಗೇಷನ್ ಮಾಡ್ತಾ ಇದ್ರು, ಗುತ್ತಿಗೆದಾರರ ಸಂಘದ ಅಲಿಗೇಷನ್ ಮಾಡ್ತಾ ಇದ್ರು. ಅದಕ್ಕೆ ಪ್ರೂಫ್ ಅನ್ನೋ ರೀತಿಯಲ್ಲಿ ಮಾಡಾಳ ವಿರೂಪಾಕ್ಷಪ್ಪನ ಪ್ರಕರಣ ಈಚೆಗೆ ಬಯಲಿಗೆ ಬಂದದ್ದು. ಈಗಲೂ ಕೂಡ ನಾಗಮೋಹನ್ ದಾಸ್ ಅವರ ಏನು ವರದಿ ಇದೆ, ಆ ವರದಿಯಲ್ಲಿ ಏನು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ರೂಪಾಲಿ ನಾಯಕ್ ಅವರು ಮತ್ತೆ ತಿಪ್ಪಾರೆಡ್ಡಿ ಅವರು ಮತ್ತೆ ಕೆಲವು PWD ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಗುತ್ತಿಗೆದಾರರ ಸಾಕ್ಷ್ಯಗಳ ಆಧಾರದ ಮೇಲೆ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ರಮ ಆಗುತ್ತೆ. ಸೊ SIT ಆಗುತ್ತೆ. ನಿಧಾನಕ್ಕೆ ಮಾಡಿ, ಅರ್ಜೆಂಟ್ ಏನಿದೆ ರೀ? SIT ಆಗಿದೆ. ಈಗ 2.5 ವರ್ಷ ಆಗಿದೆ ಸರ್ಕಾರ ಬಂದು. ನೋಡಿ, ವರದಿ ಬಂದು ಮಾರ್ಚ್ 2025ರಲ್ಲಿ ವರದಿ ಸಲ್ಲಿಕೆ ಆಗಿದೆ. SIT ಮಾಡಲಾಗಿದೆ, ತನಿಖೆ ನಡೀತಾ ಇದೆ. ನಾವು ಈ ದೇಶದಲ್ಲಿ ಆರೋಪಗಳ ಪರ್ಪಸ್ ಏನ್ ಸರ್ವ್ ಆಗಬೇಕಾಗಿತ್ತಲ್ಲ, ಎಲೆಕ್ಷನ್ ನಲ್ಲಿ ಓಟ್ ಬರಬೇಕಾಗಿದ್ದು, ಅದು ಸರ್ವ್ ಆಗ್ಬಿಟ್ಟಿದೆ. ಈಗ ಅದ್ರ ಮೇಲಿನ ಆಕ್ಷನ್ ಇಲ್ಲ. ನೋಡಿ, ಅರ್ಜೆನ್ಸಿ ಏನಿದೆ, ಅದ್ರ ಮೇಲೆ ಆಕ್ಷನ್ ಆಗುತ್ತೆ. ಅಗ್ರಿ. ಗುತ್ತಿಗೆದಾರರ ಸಂಘ ಕೊಟ್ಟಿಲ್ಲ ಅಂದ್ರೂ ಕೂಡ ಇವ್ರದ್ದು ಅಷ್ಟೇ, ಇವರು ಪೂರಕವಾಗಿ ಸಾಕ್ಷಿ ಕೊಟ್ಟಿಲ್ಲ ಅಂದ್ರೂ ಕೂಡ ತನಿಖೆ ಮಾಡೋ ಹೊಣೆಗಾರಿಕೆ ಅಲ್ಲಿದ್ದಲ್ಲೂ ಹಗರಣ ಅಂತೆ, ಕಾಮನ್ವೆಲ್ತ್ ಗೇಮ್ ಹಗರಣ ಅಂತೆ, 2G ಹಗರಣ ಅಂತೆ, ಪ್ರಚಾರ ಮಾಡಿದ್ದೇ 20 ವರ್ಷಗಳ ಕಾಲ ತನಿಖೆ ಮಾಡಿ ಶೂನ್ಯ. ನಿಮ್ದು ಪರ್ಪಸ್ ಸರ್ವ್ ಆಯ್ತು, ಓಟ್ಗಳ ಬಂದ್ವು. ಆಫ್ಟರ್ 35 ಇಯರ್ಸ್ ಏನು ಸಿಂಗಲ್ ಮೆಜಾರಿಟಿಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂತು, ನಿಮ್ಮ ಪಕ್ಷ. ಉತ್ತರ ಕೊಡ್ತೀನಿ ನಾನು. ಅಜಿತ್ ನೋಡಿ, ನಾವು ಕರ್ನಾಟಕದಲ್ಲಿ ಈ ತರ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳಿ ಫ್ರಮ್ ದ ಡೇ 1 ಏನ್ ಹೇಳ್ತಿದ್ವೋ ಅದನ್ನೇ ಉಪಲೋಕಾಯುಕ್ತ ಅವ್ರು ಹೇಳಿದಾರೆ ಇವತ್ತು, ಆಯ್ತಲ್ಲ. ಈಗ ಇವ್ರನ್ನ ಬಿಟ್ಬಿಡಿ, ಬಿಜೆಪಿ ಲೀಡರ್ಸ್ ಬಿಟ್ಬಿಡಿ. ಸಿದ್ದರಾಮಯ್ಯನವರ ಎಕನಾಮಿಕ್ ಸೆಕ್ರೆಟರಿ ಬಸವರಾಜ ರಾಯರೆಡ್ಡಿ ಏನ್ ಹೇಳಿದ್ರು, ಕರ್ನಾಟಕ ಇಸ್ ನಂಬರ್ 1 ಇನ್ ಕರಪ್ಷನ್ ಟುಡೇ ಅಂತ ಹೇಳಿದ್ರು. ಯಾರು? ಕಾಂಗ್ರೆಸ್ MLA ಅವರು, ಅವರೇ ಓಪನ್ ಆಗಿ ಹೇಳಿದ್ರು. ಅಷ್ಟೇ ಯಾಕೆ, BR ಪಾಟೀಲ್ ಮನಿ ಫಾರ್ ಮನೆ ಅಂತ ಹೇಳ್ಬಿಟ್ಟು ಒಬ್ಬರ ಹತ್ರ ಫೋನ್ ಅಲ್ಲಿ ಮಾತಾಡಿದ ಆಡಿಯೋ ರೆಕಾರ್ಡ್ ಲೀಕ್ ಆಗಿತ್ತು. ಏನಂತ, ನಿಮಗೆ ವಸತಿ ಇಲಾಖೆನಲ್ಲಿ ನಿಮಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ, ಒಂದು ಮನೆ ಕಟ್ಕೊಡ್ಬೇಕು ಬಡವರು ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ರು. ಯಾರು? BR ಪಾಟೀಲ್, ಇವ್ರದೇ ಪಕ್ಷದ ಶಾಸಕರಿ. ತಿರ್ಗಾ ಇದೇ BR ಪಾಟೀಲ್ 18 ಜನ MLA ಸಹಿ ಇರುವಂತ ಒಂದು ಪತ್ರನ ಸಿದ್ದರಾಮಯ್ಯನವರು ಕಳಿಸಿದ್ರು, ಬರೆದ್ಬಿಟ್ಟು. ಏನಂತ, ನಮ್ಮ ಇಲಾಖೆಗೆ ಹಣ ಬಿಡುಗಡೆ ಮಾಡ್ಕೋಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಏಜೆಂಟ್ಗಳಿದ್ದಾರೆ, ಆ ಉಸ್ತುವಾರಿ ಸಚಿವರುಗಳ ಕಡೆಯವರು ಇರ್ತಾರೆ, ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರು. ಯಾರು? BR ಪಾಟೀಲ್, ಇವ್ರದೇ ಪಕ್ಷದವರು, ಆಯ್ತಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಮೂಡ ಹಗರಣ, 3000 ಕೋಟಿ ಸ್ಕ್ಯಾಮ್. ಯಾರ ಅವಧಿನಲ್ಲಿ? ಇದೇ ಅವಧಿನಲ್ಲಿ ಮುಖ್ಯಮಂತ್ರಿ ಹೆಸರು ಬಂತು. ಅದರಲ್ಲಿ ಸ್ಟಾರ್ಟಿಂಗ್ ಮುಖ್ಯಮಂತ್ರಿಗಳು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ 13 ಸೈಟ್ ವಾಪಸ್ಸು ಕೊಟ್ಟು. ಯಾರು? ಇವರೇನೇನೆ. ಮತ್ತೆ ನೀವು ವಾಲ್ಮೀಕಿ ನಿಗಮದ್ದು ಹೇಳಿದ್ರಿ, ನೀವು ವಾಲ್ಮೀಕಿ ನಿಗಮದ ಹಣನ 89 ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಫ್ಲೋರ್ ಆಫ್ ದ ಹೌಸ್ ನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಎಲ್ಲೋಯ್ತದು? ತೆಲಂಗಾಣ ಚುನಾವಣೆಗೆ ಹೋಯ್ತು, ಬಳ್ಳಾರಿ ಚುನಾವಣೆಗೆ ಹೋಯ್ತು. ಇಡಿ ದಾಳಿಯಿಂದ ಗೊತ್ತಾಗಿದ್ದು. ಇದ್ಯಾವುದು ಇವ್ರಿಗೆ ಅರ್ಥ ಆಗೋದಿಲ್ವಾ? ಹಾಗಾದ್ರೆ ವೈನ್ ಸ್ಟೋರ್ ಅಸೋಸಿಯೇಷನ್ ಅವರು ಒಂದು ದೊಡ್ಡ ಪತ್ರ ಬರ್ತದೆ ಸಿದ್ದರಾಮಯ್ಯನವರಿಗೆ. ಇವತ್ತು CL2, CL7, CL9 ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಡಬೇಕು ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ಅಂತ ಹೇಳಿದ್ರು. ಯಾರವರೆಲ್ಲ? ಹಾಗಾದ್ರೆ ಇವ್ರ ಕಡೆಯವರೇ ಅಲ್ವಾ? ಇವ್ರ ಪಕ್ಷದಲ್ಲೇ ಆಗಿರೋದಲ್ವಾ? ಹಾಗಾದ್ರೆ ತಿರ್ಗಾ ಇವ್ರ ಅವಧಿನಲ್ಲೇ ಆಗಿರೋದಲ್ವಾ? ಹಾಗಾದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದಲ್ಲ ಎರಡಲ್ಲ 3 ಸಲ ಮಾಡಿದ್ದು ಅಲಿಗೇಷನ್. ಕೆಂಪಣ್ಣವರು ಸೇರ್ಕೊಂಡು, ಬೇರೆಯವರು ಸೇರ್ಕೊಂಡು ಈ ಸರ್ಕಾರದ ಮೇಲೆ 60%, 70% ಕಮಿಷನ್ ದಂಧೆ ನಡೀತದೆ, ದುಡ್ಡು ಕೊಡ್ತಲ್ಲ ನಮ್ಗೆ ಅಂತ ಹೇಳ್ಬಿಟ್ಟು. ಇವ್ರ ಅವಧಿನಲ್ಲಿ 2.5 ವರ್ಷದಿಂದ ನೀವು ತೆಗೆದು ನೋಡಿದ್ರೆ ಪ್ರತಿ ನಿತ್ಯ, ಪ್ರತಿ ವಾರ ಯಾವಾಗ್ಲೂ ಅಲಿಗೇಷನ್ಸ್ ನಡೀತಾ ಇರೋದು, ಕರಪ್ಷನ್ಸ್ ನಡೀತಾ ಇರೋದು. ಅಷ್ಟೇ ಆತ್ಮಹತ್ಯೆಗೆ ಬರೋಣ. ಹಾಗಾದ್ರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಕರಪ್ಷನ್ ಮಾಡಿ ಅಂತ ಪ್ರೆಷರ್ ಆಗಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ಅಷ್ಟೇ ಯಾಕೆ, ಯಾದಗಿರಿ PSI ಅವ್ರ ಹೆಸರೇನು ಪರಶುರಾಮ್, ಅವ್ರೇನಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ, ದುಡ್ಡು ಕೊಡಕ್ ಆಗ್ತಿಲ್ಲ ಅಂತ ಹೇಳಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅದು ಯಾರ ಅವಧಿನಲ್ಲಿ ಆಗಿದ್ದು? ಇವ್ರ ಅವಧಿನಲ್ಲಿ ಅಲ್ವಾ? ಹಾಗಾದ್ರೆ ಯಾದಗಿರಿ ಆತ್ಮಹತ್ಯೆ ಅಲ್ಲ, ಇಟ್ ವಾಸ್ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ. ಆ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ರು ಅಂತ ವೈಫ್ ಬಂದು ಆಚೆ ಕಡೆ ಹೇಳಿದ್ರು. ತಿರ್ಗಾ ಬೆಳಗಾವಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಅವರು ಯಾರದು ಸಿಬ್ಬಂದಿ ಒಬ್ರು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಏನಕ್ಕೆ ಮಾಡ್ಕೊಂಡ್ರು? ಅವರು ಕರಪ್ಷನ್ ಅಲಿಗೇಷನ್ಗೆನೆ. ಅಷ್ಟೇ ಯಾಕೆ, ನಿಮ್ಗೆ ಕಲಬುರ್ಗಿ ಭಾಗದಲ್ಲಿ ಇದ್ದಂತ ಒಬ್ಬ ಗುತ್ತಿಗೆದಾರ PC ಗೌಡರ್ ಗ್ರಾಮೀಣಾಭಿವೃದ್ಧಿ ಇಲಾಖೆನಲ್ಲಿ ನನಗೆ ದುಡ್ಡು ಬರ್ತಾ ಇಲ್ಲ, ಕಾಂಟ್ರಾಕ್ಟರ್ ಆಗಿದ್ದೀನಿ ನಾನು, ದುಡ್ಡು ಕೊಡ್ತಾ ಇದ್ದಾರೆ, ಏನೋ ಬ್ರೈಬ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಕೇಳಿ ಬಂತು. ಇದೆಲ್ಲ ಯಾರ ಅವಧಿನಲ್ಲಿ ಆಗ್ತಾ ಇರೋದು? ಇವ್ರ ಅವಧಿನಲ್ಲಿ ಆಗ್ತಿರೋದು. ಕಳೆದ 2.5 ವರ್ಷಗಳಿಂದ ಇವರ ಮಂತ್ರಿಗಳೇ, ಇವರ ಶಾಸಕರೇ, ಇವರ ಅಧಿಕಾರಿಗಳೇ ಓಪನ್ ಆಗಿ ಬಂದು ಹೇಳ್ತಾ ಇದ್ದಾರೆ, ನಾವು ಅಲಿಗೇಷನ್ ಮಾಡ್ತಿರೋದಲ್ಲ, ಇವ್ರು ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು, ನಾವು ಹೇಳ್ತಾ ಇದ್ದನ್ನೇ ಇವ್ರು ಇವತ್ತು ಎಂಡರ್ಸ್ ಮಾಡಿರೋದು ಉಪಲೋಕಾಯುಕ್ತ ಅವರು. ಆಯ್ತಪ್ಪ, ಟುಡೇ ವಿ ಆರ್ ಇನ್ 2025. 2025 ಅಲ್ಲಿ ಕುತ್ಕೊಂಡು 2019 ಕರಪ್ಷನ್ ಇಂಡೆಕ್ಸ್ ನ ಯಾರಾದ್ರೂ ಮಾತಾಡ್ತಾರ? ಯಾಕೆ ಮಾತಾಡಬಹುದು? ಯಾರಾದ್ರೂ ಮಾತಾಡ್ತಾರೆ? 2019 ಆದ್ಮೇಲೆ 2023 ಎಲೆಕ್ಷನ್ಸ್ ಆಗೋಯ್ತು, ಸರ್ಕಾರನೂ ಚೇಂಜ್ ಆಯ್ತು. ಯಾರಾದ್ರೂ ಮಾತಾಡಿದ್ರೆ ಅವ್ರ ಲೆವೆಲ್ನವರು ಲೇಟೆಸ್ಟ್ ಇಂಡೆಕ್ಸ್ ಬಗ್ಗೆ ಮಾತಾಡ್ತಾರೆ. 2024 23 ಯಾವುದು ಬಂದಿಲ್ವಾ? ಹಾಗಾದ್ರೆ ಸೊ ಇಟ್ ಕ್ಲಿಯರ್ಲಿ ಶೋಸ್ ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. 2023, 24, 25 ಕಾಂಗ್ರೆಸ್ ಅವಧಿನಲ್ಲಿ 63% ಆಗಿರೋದು.
ಅದಾದ ಮೇಲೆ ಗೊತ್ತಿಲ್ಲ ಏನಕ್ಕೆ ಅವ್ರು ಸಮಜಾಯಿಷಿ ಕೊಡಬೇಕಾಗಿತ್ತೋ ಏನೋ. ನಮ್ಮ ರವೀಂದ್ರ ರೇಷ್ಮೆ ಅವ್ರು ಹೇಳಿದ್ರು ಏನು ಕೊಟ್ಟರು ಅಂತ ಅವರೇ ಹೇಳಬೇಕು. ಸಮಜಾಯಿಷಿ ಕೊಡೋ ಅಗತ್ಯನೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅವರು ಸಮಜಾಯಿಷಿ ಕೊಟ್ಟು 2019 ರಿಪೋರ್ಟ್ನ ಕೋಟ್ ಮಾಡ್ತಾರೆ. ಆ 2019 ರಿಪೋರ್ಟ್ ನೀವು ತೆಗೆದು ನೋಡಿದ್ರೆ ಅದರಲ್ಲಿ ಕಳೆದ 1 ವರ್ಷದ ಅವಧಿದು ಅಂತ ಇರೋದು. ಆ 1 ವರ್ಷದ ಅವಧಿಯಲ್ಲಿ 2018 ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು. ಯಡಿಯೂರಪ್ಪನವರು ಅಂತ ಹೇಳ್ತಾರಲ್ಲ ಯಾರು, ಮಧು ಬಂಗಾರಪ್ಪನವರು. ಹಾಗಾದ್ರೆ ಯಡಿಯೂರಪ್ಪನವರು ಎಲ್ಲಿ ಮುಖ್ಯಮಂತ್ರಿ ಆಗಿದ್ರು ಅವಾಗ? ಯಡಿಯೂರಪ್ಪನವರು ಎಲ್ಲಿ ಮುಖ್ಯಮಂತ್ರಿ ಆಗಿದ್ರು? ಇನ್ನು ಇವತ್ತು ಬೆಳಗ್ಗೆ ಬಂದಿದ್ದ ಪೇಪರ್ ಅಲ್ಲಿ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಯಲ್ಲಿ ಟ್ಯಾಬ್ಲೆಟ್, ಡೆಸ್ಕ್ಟಾಪ್, LED ಸ್ಕ್ರೀನ್ ಪರ್ಚೇಸ್ ಹಗರಣದಲ್ಲಿ ನಿಮಗೆ ಕೋಟ್ಯಾಂತರ ರೂಪಾಯಿ ಸ್ಕ್ಯಾಮ್ ಆಗಿದೆ ಅಂದ್ಬಿಟ್ಟು 12 ಕಡೆ ಲೋಕಾಯುಕ್ತ ದಾಳಿ ಮಾಡಿದ್ದಾರೆ. ನೀವು ಯಾವುದೇ ಇಲಾಖೆ ತಗೊಳ್ಳಿ, ನೀವು ಎಲ್ಲೇ ಹೋಗಿ ನೀವು ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಇವತ್ತು 50 ರೂಪಾಯಿ 100 ಕೊಡ್ಬೇಕು ಅಜಯ್. 50 ರೂಪಾಯಿ 100 ರೂಪಾಯಿ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಇವತ್ತು ಕೊಡ್ಬೇಕಾಗಿರೋದು. ಒಂದು ಸ್ಕ್ವೇರ್ ನೀವು ಹೇಳಿದ್ರಿ, ನಾನು ಕೇಳಿದ್ದಕ್ಕೊಂದು ಉತ್ತರ ಅಲ್ಲ ಕೊಡ್ತೀನಿ ಕೊನೆಗೆ. ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಅಜಿತ್ ನಾನು ಕೊಡ್ತೀನಿ. 2G ಸ್ಕ್ಯಾಮ್ ಅಲ್ಲ ಇನ್ನೂ ಮುಗಿದಿಲ್ಲ. ಆಮೇಲೆ ನಾನು 100% ಉತ್ತರ ಕೊಟ್ಟೆ ಕೊಡ್ತೀನಿ. ನಾನು ಹಂಗೆ ಹೋಗೋದಿಲ್ಲ. ನಾನು ಕಾಂಗ್ರೆಸ್ ಅಲ್ಲ. ನಾನು ಹೇಳಿದ್ದು ಬೆಂಗಳೂರಲ್ಲಿ ಇರುವಂತ ರಿಯಲ್ ಎಸ್ಟೇಟ್ ಅವ್ರನ್ನ ಕೇಳಿ ನೀವು ಹೋಗ್ಬಿಟ್ಟು ಒಂದು ಖಾತೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ, ಒಂದು ಪ್ಲಾನಿಂಗ್ ಅಪ್ರೂವಲ್ ಕೊಡಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ಫೀಟ್ ಗೆ 100 ರೂಪಾಯಿ, 150 ರೂಪಾಯಿ, 75 ರೂಪಾಯಿ ಈ ತರ ಫಿಕ್ಸ್ ಆಗಿರೋದು. ಇದ್ರ ಬಗ್ಗೆ ಯಾರು ಮಾತಾಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.